ಪಿಡಿಪಿಎಸ್ ಯೋಜನೆಯು 1 ತಿಂಗಳ ಕಾಲ ಜಾರಿಯಲ್ಲಿರಲಿದ್ದು, ಯಾವುದೇ ಕಾರಣಕ್ಕೂ ರೈತರು ಆತುರಪಟ್ಟು ಮಾವಿನಕಾಯಿಗಳನ್ನು ಮಾರಾಟ ಮಾಡದೆ ಹಂತ-ಹಂತವಾಗಿ ಕಟಾವು ಮಾಡಿ ಸರ್ಕಾರದ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿ ಮಾವು ಬೆಳೆಗಾರರಿಗೆ ಮನವಿ ಮಾಡಿದರು. ಪಟ್ಟಣದ ಎಪಿಎಂಸಿ ಕಚೇರಿ ಸಭಾಂಗಣದಲ್ಲಿ ಶುಕ್ರವಾರ ಮಾವು ಬೆಳೆಗಾರರ ಸಮಸ್ಯೆಗಳ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ನಾಳೆಯಿಂದಲೇ ಪಿಡಿಪಿಎಸ್ ಯೋಜನೆಗೆ ನೋಂದಣಿ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ತಿಳಿಸಿದರು. ಕೋಲಾರ, ಶ್ರೀನಿವಾಸಪುರ, ಮುಳಬಾಗಿಲು ಹಾಗೂ ಕೆಜಿಎಫ್ ವ್ಯಾಪ್ತಿಯ ರೈತರಿಗೆ ನೋಂದಣಿ ಅವಕಾಶ ಕಲ್ಪಿಸಲಾಗಿದ್ದು, ಎಲ್ಲರೂ ಎಪಿಎಂಸಿ ಕಚೇರಿಗೆ ಬರಬೇಕಾದ ಅಗತ್ಯವಿಲ್ಲ. ತಮ್ಮ ಗ್ರಾಮದ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ಆಧಾರ್ ಸಂಖ್ಯೆ ನೀಡಿ ಸುಲಭವಾಗಿ ನೋಂದಣಿ ಮಾಡಿಸಬಹುದು ಎಂದು ಮಾಹಿತಿ ನೀಡಿದರು. ಸಭೆಯ ಬಳಿಕ ಜಿಲ್ಲಾಧಿಕಾರಿಗಳು ರೋಣೂರು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ತಾಲೂಕಿನ ದೊಡ್ಡಪಲ್ಲಿ, ದಿಂಬಾಳ ಹಾಗೂ ಚಾಂಪಲ್ಲಿ ಗ್ರಾಮಗಳ ಮಾವಿನ ತೋಟಗಳಿಗೆ ತೆರಳಿ ಬೆಳೆ ಪರಿಶೀಲನೆ ನಡೆಸಿದರು. ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ನೀಲಟೂರು ಚಿನ್ನಪರೆಡ್ಡಿ ಮಾತನಾಡಿ, ಜಿಲ್ಲೆಯಲ್ಲಿ ಮಾವು ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು, ಉತ್ತಮ ಬೆಲೆ ದೊರೆಯದ ಕಾರಣ ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ನೀಡಿರುವ ಸಲಹೆಗಳು ರೈತರಿಗೆ ನೆರವಾಗಲಿವೆ ಎಂದು ಹೇಳಿ ಸಂಘದ ಪರವಾಗಿ ಕೃತಜ್ಞತೆ ಸಲ್ಲಿಸಿದರು. ಒಳ್ಳೆ ಸೈಜ್ ಇದೆ. ಹೊಸ ಮರ ಅಲ್ಲ ಸರ್, ಇದು ಪಲ್ಪು ಚೆನ್ನಾಗಿದೆಲ್ಲ. ಇದು ಚೆನ್ನಾಗಿದೆ ಸರ್. ಇದು ನಮ್ಮ ಭೂಮಿ ವಾತಾವರಣ ಸರ್, ಇದರಲ್ಲೇ ಇಷ್ಟ ಬಣ್ಣ ಬರೋದು ನಮ್ಮ ಭೂಮಿಯಲ್ಲೇ. ಸ್ವಲ್ಪ ಮರಳು ಇದೆಯಲ್ಲ ಸರ್, ಹಿಂಗೆ ಫುಲ್ ಎಲ್ಲ ಹಿಂಗೆ ಆಗೋಗುತ್ತೆ ಸರ್. ತೇವಾಂಶ ಜಾಸ್ತಿ ಇದ್ರೆ ಕಲರ್ ಬರಲ್ಲ. ಇನ್ನು ಸ್ವಲ್ಪ ದಿನ ಡ್ರೈ ಇಲ್ಲಿ ಕಾಣಿಸುತ್ತೆ, ಸನ್ಲೈಟ್ ಇಲ್ಲ ಅಲ್ಲಿ ಚೆನ್ನಾಗಿ ಬರುತ್ತೆ. ಕಲರ್ ಇದೊಂದು ಎಲ್ಲೋ ಸರ್ ಅವ್ರ ಕಾಣಿಸುತ್ತೆ, ಅದು ಕರೆಕ್ಟ್ ಆಗಿದೆ ಸರ್. ಸೊ ಈಗ ಅದು ಪಲ್ಪ್ಗೆ ಕರೆಕ್ಟ್ ಆಗಿದೆ. ಸಿಂಡಿಕೇಟ್ ಆಗಿ ಬೆಲೆ ಜಾಸ್ತಿ ಕೊಡಬಾರ್ದು ಅಂತ ಪ್ಲಾನ್ ಮಾಡಿರೋ ಸರ್. ಇದು ತೋಟಗಳೇ ಇಲ್ಲದೆ ಇದ್ರೆ ಸುಮ್ಮನೆ ಜಮೀನುಗಳು ಇಟ್ಬಿಡ್ಲಿ, ಇದಕ್ಕೆ ಔಷಧಿ ಹೊಡಬೇಕು, ಉಳುಮೆ ಮಾಡಿಸ್ಬೇಕು, ಏನೊಂದು ಬರ್ದಿರ ಇದ್ರೆ ಏನಕ್ಕೆ ನಾವು ಮಾವಿನ ತೋಟಗಳು ಇಟ್ಕೋಬೇಕು ಅನ್ನೋ ಪ್ರಶ್ನೆ ನಮ್ಮ ಹಿರಿಯರು ಮಾಡಿದ್ರೆ ನಮಗೆ ತಿನ್ನಕ್ಕೆ ಇರ್ತಾ ಇರಲಿಲ್ಲ. ಆದ್ರೆ ಮಾಡಬಾರ್ದು. ಕೃಷಿ ಯಾವಾಗಲೂ ಬರೀ ವಾಣಿಜ್ಯ ದೃಷ್ಟಿ ಅಲ್ಲ, ಸಮಾಜನ ಮತ್ತು ಮುಂದಿನ ಪೀಳಿಗೆಗೋಸ್ಕರ ಕೃಷಿ ಮಾಡ್ತಾ ಇರೋದು. ನಮ್ಮ ತಂದೆ ತಾಯಿ, ನಮ್ಮ ಅಪ್ಪ ಮುತ್ತಾದವರೆಲ್ಲ ಅವ್ರೇನ್ ಮಾಡಿದ್ದು, ಬೆಳ್ಕೊಳ್ಳೋಕೆ ಎಷ್ಟು ಬೇಕು. ಈ ಮರಕ್ಕೆಲ್ಲ 10 ಕಾಯಿ ಬಿಟ್ರೆ ಪ್ರಯೋಜನ ಏನು ಹೇಳಿ ಸರ್? ಚೆನ್ನಾಗಿದೆ, ಒಳ್ಳೆ ಸೈಜ್ ಇದೆ. ಹೊಸ ಮರ ಅಲ್ಲ ಸರ್, ಇದು ಪಲ್ಪು ಚೆನ್ನಾಗಿದೆಲ್ಲ. ಇದು ಚೆನ್ನಾಗಿದೆ ಸರ್. ಕಲರ್ ಇದೊಂದು ಎಲ್ಲೋ ಸರ್ ಅವ್ರ ಕಾಣಿಸುತ್ತೆ, ಅದು ಕರೆಕ್ಟ್ ಆಗಿದೆ ಸರ್. ಸೊ ಈಗ ಅದು ಪಲ್ಪ್ಗೆ ಕರೆಕ್ಟ್ ಆಗಿದೆ. ಸಿಂಡಿಕೇಟ್ ಆಗಿ ಬೆಲೆ ಜಾಸ್ತಿ ಕೊಡಬಾರ್ದು ಅಂತ ಪ್ಲಾನ್ ಮಾಡಿರೋ ಸರ್. ಇದು ಸರಿ ಇಲ್ಲ, ಒಗ್ಗಟ್ಟಿಲ್ಲ. ಈ ಮರಕ್ಕೆ ಕನಿಷ್ಠ ಪಕ್ಷ ಅಂದ್ರೆ ಒಂದು 200-300 kg ಆದ್ರೂ ಬಿಡ್ಬೇಕು ಸರ್. ಕನಿಷ್ಠ ಪಕ್ಷ 300 kg ಆದ್ರೂ ಬಿಡ್ಬೇಕು. ಈಗೆಲ್ಲ ಕಿತ್ಕೊಂಡ್ರು 50 kg ಹಂಗೆ ಫಸಲು ತುಂಬಾ ಕಡಿಮೆ ಆಯ್ತು, ಬೆಳೆನೂ ಇಲ್ಲ, ಬೆಲೆನೂ ಇಲ್ದಂಗಾಯ್ತು. ಇವತ್ತು ಎಲ್ಲ ವಿಧದಲ್ಲೂ ನಾವು ಕೈ ಸುಟ್ಕೊಂಡ್ವಲ್ವಾ ಅನ್ನೋ ಒಂದು ಇದರಲ್ಲಿ ಇವತ್ತು ರೈತರು ಇಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಆಯ್ತು, ನೋಡೋಣ ಇನ್ನೊಂದು